ಗೆದ್ವಿ ಅಂತಲ್ಲ, ಗೆದ್ವಿ ಅಷ್ಟೇ. ಜನ ಗೆದ್ರಿ ಅಂತ ನಾವು ಸುಮಾರು 13 ಸೀಟ್ಗಳಲ್ಲಿ 11 ಕಾಂಗ್ರೆಸ್ ಗೆದ್ದಿದೆ. ಒಂದು ನಾವು ಬೆಂಬಲಿತ ಅಭ್ಯರ್ಥಿ ಗೆದ್ದಿದ್ದಾರೆ, ಒಂದು BJP ಗೆದ್ದಿದೆ. ಅದರಿಂದ BJP ಅವರು ಏನು ಭಾಳ ಸುಮಾರು 2 ತಿಂಗಳಿಂದ ಸತತವಾಗಿ ನಾವು ಆಡಳಿತ ಹಿಡಿತೀವಿ ಅನ್ನೋಂಥ ಪ್ರಯತ್ನ ಮಾಡಿದ್ರು. ಇವತ್ತು ಮತದಾರರು ಅವರಿಗೆ ಉತ್ತರ ಕೊಟ್ಟಿದ್ದಾರೆ. ಸಹಕಾರಿ ಕ್ಷೇತ್ರಕ್ಕೆ ಅವರಿಗಲ್ಲ ಅಂಥೇಳಿ ನಾವು ಕಾಂಗ್ರೆಸ್ನವರು ಅಥವಾ ನಮ್ಮ ನೇತೃತ್ವದಲ್ಲಿ ಇವತ್ತು ಏನು ಕೊಟ್ಟಿದ್ದಾರೆ, ಎಲ್ಲ ನಮ್ಮ ಮತದಾರರಿಗೆ, ನಮ್ಮ ಸಹಕಾರಿ ಸಂಸ್ಥೆಗಳಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಹೇಳ್ತಾ, ರೈತರ ಎಲ್ಲ ಕ್ಷೇತ್ರಗಳು, ನಮ್ಮ ರೈತರ ಏನು 7 ಕ್ಷೇತ್ರಗಳಿದ್ದಾವೆ ಅಷ್ಟು ಕೂಡ ನಾವು ಗೆದ್ದಿದ್ದೀವಿ ನಾವು. ಅದರಿಂದ ಅದರಲ್ಲಿ ವಿಶೇಷವಾಗಿ ಶಿಕಾರಿಪುರ ಗೆದ್ದಿದ್ದೀವಿ ನಾವು. ಶಿಕಾರಿಪುರದಲ್ಲಿ 2 ಸೀಟ್ ಗೆದ್ದಿದ್ದೀವಿ ನಾವು. ಒಂದು ಮಾತ್ರ ಹತ್ತಿರದಲ್ಲಿ ಸೋತಿದ್ವಿ ನಾವು. ಭದ್ರಾವತಿ ನಮ್ಮದೇ ಸೀಟ್, ಅದು 2 ನಮ್ಮವರೇ ನಿಂತಿದ್ದರು. ಅದನ್ನು ಯಾರು ಗೆದ್ದರು ನಮ್ಮವರೇ ಅವರು. ಆ ಕಾರಣಕ್ಕಾಗಿ ಇದೊಂದು ಐತಿಹಾಸಿಕ ವಿಜಯ ನಮ್ಮದು. ಕಾಂಗ್ರೆಸ್ದು ಇದೊಂದು ಐತಿಹಾಸಿಕ ವಿಜಯ. ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಜನಪರವಾದಂಥ, ರೈತಪರವಾದಂಥ ಯೋಜನೆಗಳನ್ನು ಜಾರಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ನಾವು. ಮತ್ತು ಹಿಂದೆ ಹೇಗೆ ಮಾಡಿದ್ದೀವೋ ಹಾಗೆ ಪ್ರಜಾಪ್ರಭುತ್ವ ವಿರೋಧಿಗಳಿಗೆ ಇದೊಂದು ಪಾಠ. ನಾವು ವಿಶೇಷವಾಗಿ BJP ಅವರು ಪಾಠ ಕಲಿಬೇಕು. ನಾವು ಹಣಬಲದಿಂದ, ಅಧಿಕಾರದ ಬಲದಿಂದ, ಒತ್ತಡದಿಂದ ಗೆಲ್ತೀವಿ ಅನ್ನೋದನ್ನು ಮರಿಬೇಕು. ಜನ ಪ್ರೀತಿಯಿಂದ ಓಟ್ ಕೊಡಬೇಕು. ನಮ್ಮ ನಿರೀಕ್ಷೆಯಂತೆ ಚುನಾವಣೆ ನಡೆದಿದೆ. ನಾವೇನು ನಿರೀಕ್ಷೆ ಮಾಡಿದ್ದು ಚುನಾವಣೆ ನಡೆದಿದೆ. ಹಣಕಾಸು ನಾವು ಹಣ ಎಲ್ಲೂ ಖರ್ಚು ಮಾಡಿಲ್ಲ. ನಾನಂತೂ 1 ರೂಪಾಯಿ ಖರ್ಚು ಮಾಡಿಲ್ಲ, ನಮ್ಮರು ಯಾರು ಕೂಡ. ಅದರ ಹಣ ಮತ್ತು ಅಧಿಕಾರದ ಬಲದ ಮುಂದೆ, ಇದರ ಮುಂದೆ ನಾವು ಗೆದ್ದಿದ್ದೀವಿ. ಮತ್ತೊಮ್ಮೆ ಎಲ್ಲ ನಮಗೆ ಬೆಂಬಲ ಕೊಟ್ಟಂಥ ಸಹಕಾರಿಗಳಿಗೆ ವಿಶೇಷವಾದಂಥ ಕೃತಜ್ಞತೆಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.